ನೋಡಿ ಹಂಗೆ ನೋಡಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇರೋದಾದ್ರೂ ಏನಕ್ಕೆ SC STಗಳ ಕಲ್ಯಾಣಕ್ಕೆ ಇರೋದು. ಈ ಸಮಾಜ ಕಲ್ಯಾಣ ಇಲಾಖೆಯನ್ನು ಪಡೆಯೋದಕ್ಕೆ ಮುನಿಯಪ್ಪ ಅವರು ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಿಗದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಅಗೇನ್ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಬರುತ್ತೆ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೆ ಆ ಖಾತೆ ಬೇಕು ಅಂತ ಹೇಳಿ. ಹಾಗೆ ನೋಡಿದರೆ ವೀರೇಂದ್ರ, ಈಗ ಮುನಿಯಪ್ಪ ಅವರಿಗೆ ಅದನ್ನು ಅಲಾಟ್ ಮಾಡೋದಕ್ಕೆ ಪ್ರಾಬ್ಲಮ್ ಏನಿಲ್ಲ, ಯಾಕಂದರೆ ಇನ್ನೂ ಯಾರೂ ಕೂಡ ಅದು ಅಲಾಟ್ ಆಗಿಲ್ಲ. ಅಡ್ಡಗಾಲು ಖರ್ಗೆ ಅವರೇ ಅಂತ ಹೇಳ್ಬೋದಾ? ಈಗ ಶ್ರೀಪಾದ್, ಈಗ ಮುನಿಯಪ್ಪನವ್ರ ಬಗ್ಗೆ ನಾವು ಫಸ್ಟ್ ಅವರಲ್ಲಿ ತುಂಬ ಮಾತಾಡ್ಬಿಟ್ಟು ಈಗ ಮುನಿಯಪ್ಪನವ್ರು ಬಿಟ್ಬಿಡೋಣ. ಮುನಿಯಪ್ಪನವ್ರನ್ನ ಬಿಟ್ಟು ಈ ಸಮಾಜ ಸೇವಕರು, ಸಮಾಜದ ಉದ್ಧಾರಕರು ಮತ್ತು ಏನು ಹೇಳ್ಬೋದು, ಈ ರೀತಿ ಭಾಳಷ್ಟು ಜನ ಇದ್ದಾರೆ. ಆ ರೀತಿಯ ಕೆಲವರ ಹೆಸರುಗಳನ್ನೂ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಈಗ ಕೂಸುಟ್ಟೋಕ್ಕೂ ಮೊದಲು ಕುಲಾವಿ ಹೋಲಿಸೋದು ಅಂತಾರಲ್ಲ, ಹಂಗೆ ಕೆಲವರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಈಗ ಒಬ್ಬರು ಒಳಗಿರೋರು, ಈಗಾಗಲೇ ಸಂಪುಟದ ಒಳಗೆ ಬಂದು ಸೇರ್ಕೊಂಡಿರೋರು ಒಬ್ಬರು ಪ್ರಯತ್ನ ಮಾಡ್ತಿರೋದು, ಇನ್ನೂ ಬಂದೇ ಇಲ್ಲ. ಆಗಲೇ ಸಮಾಜ ಸೇವಕರಾಗಲಿಕ್ಕೆ, ಸಮಾಜದ ಉದ್ಧಾರ ಮಾಡಲಿಕ್ಕೆ ಭಾಳಷ್ಟು ಜನ ರೆಡಿ ಆಗಿಬಿಟ್ಟಿದ್ದಾರೆ. ನೀವು ಹೇಳಿದ್ರಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಪ್ರಸ್ತಾವ ಮಾಡಿದ್ರಿ. ಅವ್ರಿಗೆ ಯಾವ ಇಲಾಖೆ ಕೊಟ್ಟಿದ್ದಾರೆ? ಗೃಹ ಇಲಾಖೆ ಕೊಟ್ಟಿದ್ದಾರೆ, ಜೊತೆಗೆ IT-BT ಕೊಟ್ಟಿದ್ದಾರೆ. ಈಗ ಶುರುವಾಗಿರೋ ಖಾತೆಗೆ ಈಗ ಮತ್ತೊಂದು ಆಯಾಮ ಇದು. ಹಿಂದೆ ಕೂಡ ನಿಮಗೆ ನೆನಪಿರ್ಬೋದು, ಇದೇ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆಯನ್ನು ನಿರ್ವಹಣೆ ಮಾಡಿದರು. ಅದರಲ್ಲಿ ಪ್ರೂವ್ ಮಾಡಿ ಕೂಡ ಅವ್ರು ತೋರಿಸಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ. ಎಸ್, ಹೀಗಿರುವಾಗ ಪರಮೇಶ್ವರ್ DCM ಅವಾಗ ಸಮ್ಮಿಶ್ರ ಸರ್ಕಾರದಲ್ಲಿ, ಯು ಆರ್ ರೈಟ್. ಆ ಸಂದರ್ಭದಲ್ಲಿ ಅವ್ರು ಮಾಡಿರೋದ್ರಿಂದ ಆ ಖಾತೆಯ ನಾಲೆಜ್ ತುಂಬ ಚೆನ್ನಾಗಿದೆ ಅವರಿಗೆ. ಅದರಲ್ಲಿ ಯಾವೆಲ್ಲ ಕೆಲಸ ಮಾಡ್ಬೋದು, ಎಷ್ಟು ಫಂಡ್ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ಹೇಗೆಲ್ಲ ಅದನ್ನು ವಿನಿಯೋಗ ಮಾಡ್ಬೋದು, ಎಲ್ಲ ನಾಲೆಜ್ ಇರೋದ್ರಿಂದ ಸಹಜವಾಗಿ ಈಗ ಕಡೆ 2 ವರ್ಷ ಇದೆಯಲ್ಲ, ಈ 2 ವರ್ಷದಲ್ಲಿ ಹೊಸ ಖಾತೆ ತಗೊಂಡು ಅದನ್ನು ಸ್ಟಡಿ ಮಾಡಿಬಿಟ್ಟು ಅದಕ್ಕೋಸ್ಕರ ಹೋಗೋದಕ್ಕಿಂತ ಈಗಾಗಲೇ ನನಗೆ ಗೊತ್ತಿರೋ ಖಾತೆ ಇದ್ರೆ ಒಳ್ಳೇದು ಅಂತ ನೋಡ್ತಾರೆ. ಬಹುಶಃ ಇನ್ನೊಂದು ವೀರೇಂದ್ರ, ಸಾರಿ ಫಾರ್ ಇಂಟರಪ್ಟ್, ಈಗ ಈ ಸಮಾಜ ಕಲ್ಯಾಣ ಖಾತೆನೇ ಬೇಕು ಅಂತ ಈ ಮಟ್ಟಿಗೆ ಅವರು ಒತ್ತಡ ಹೇರ್ತಾ ಇರೋದಕ್ಕೆ ಕಾರಣ ಸಮಾಜ ಕಲ್ಯಾಣ ಖಾತೆಯ ಮೂಲಕ SC ST ಮಾಸ್ ಲೀಡರ್ ಆಗಿ ಹೊರಹೊಮ್ಮೋದಕ್ಕೆ ಈ ಖಾತೆ ಭಾರಿ ಅನುಕೂಲ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಕಲ್ಯಾಣ ಖಾತೆ ಬೇಕು ಅನ್ನುವಂಥ ಹಠಾನ. ಎಸ್, ಅದೇ ಮೂಲ ಉದ್ದೇಶ ಅದೇ ಇರೋದು ಅವ್ರದ್ದು. ಈ ಕಲ್ಯಾಣೋತ್ಸವದ ಮೂಲ ಉದ್ದೇಶ ಅದೇ ಇರೋದು. ಬಟ್ ಏನಂದರೆ ಇದರಲ್ಲಿ ನಾನು ಹೇಳಿದ್ನಲ್ಲ, ಇನ್ನೂ ಸಂಪುಟದೊಳಗೆ ಬಂದೇ ಇಲ್ಲ, ಅಂಥವರೆಲ್ಲ ಕಣ್ಣಿಟ್ಕೊಂಡು ಕೂತಿದ್ದಾರೆ. ನೋಡಿ, ನೀವು ಹೇಳಿದ್ರಲ್ಲ ಒಂದು ಪಾಯಿಂಟ್ ಭಾಳ ಕರೆಕ್ಟ್ ಹೇಳಿದ್ರಿ. ಏನು ಗೊತ್ತಾ, ಯಾರಿಗೂ ಕೊಟ್ಟಿಲ್ಲಪ್ಪ ಆ ಖಾತೆ, ಖಾಲಿ ಇದೆ, ಯಾರು ಮಿನಿಸ್ಟ್ರೇ ಇಲ್ಲ ಈಗ ಅದಕ್ಕೆ. ಈಗ ಯಾವೆಲ್ಲ ಖಾತೆಗಳು ಖಾಲಿ ಬಿದ್ದಿದ್ದು ಅದರಲ್ಲಿ ಇದು ಒಂದು CM ಕೈಯಲ್ಲಿದೆ. ಮುನಿಯಪ್ಪನವ್ರು ಹಿರಿಯರು, ಅವರು 7 ಬಾರಿ MP ಆಗಿದ್ದಾರೆ, ಈಗ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿ ಅನುಭವ ಇದೆ. ಯಾಕೆ ಅವ್ರಿಗೆ ಕೊಡಬಾರ್ದು? ಹಂಗಾದರೆ ಕೊಡೋದಕ್ಕೆ ಅಲ್ಲಿ ಅಡ್ಗಾಲು ಹಾಕೊಂಡು ಕೂತಿದ್ದಾರೆ, ಅದು ಇಂಪಾರ್ಟೆಂಟು. ಅವರಿಗೆ ಕೊಡದ ಹಾಗೆ ಅಡ್ಗಾಲು ಇರೋದ್ರಿಂದನೇ ಕೊಡ್ತಾ ಇಲ್ಲ. ಇಲ್ದಿದ್ರೆ ಇಷ್ಟೊತ್ತಿಗೆ ಈಗ ರಾಹುಲ್ ಗಾಂಧಿನೇ ಒಂದು ಮಾತಾಡಿದ್ರು ಇವತ್ತು. ರಾಹುಲ್ ಗಾಂಧಿ ಒಂದು ಮಾತಾಡಿದ ನಂತರವೂ ಕ್ಲಿಯರ್ ಆಗಲ್ಲ ಅಂದರೆ ಇನ್ನು ಆ ಕಾಲಿನೆಂಥ ಆನೆ ಕಾಲಾಗಿರ್ಬೇಕು, ನೀವು ಯೋಚನೆ ಮಾಡಿ. ಅಷ್ಟು ಸುಲಭ ಇಲ್ಲ ಎತ್ತಿಡೋದು ಅಂತೇಳಿ. ಅಷ್ಟು ಪ್ರಭಾವಿಗಳ ಕಾಲೇ ಅಲ್ಲಿ ಅಡ್ಡ ಇದೆ. ಅದಕ್ಕೆ ಒಂದು ಮಾತು ಹೇಳಿದ್ರು ಮುನಿಯಪ್ಪನವ್ರು. ಏನಂದ್ರೆ ಗೊತ್ತಾ, AICC ಅಧ್ಯಕ್ಷರು ತಾಯಿ ಸ್ಥಾನದಲ್ಲಿದ್ದಾರೆ, ಸೊ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದೇ ನಾವು ಅದನ್ನು ಬರೆದಿದ್ವಿ. ಈಗ ತಾಯಿ ಆಗಿರಲಿ, ತಂದೆ ಆಗಿರಲಿ, ತಮ್ಮ ಮಕ್ಕಳನ್ನು, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಅಂಥೇಳಿ. ಬಹುಶಃ ಈಗ ಆ ರೀತಿ ನೋಡ್ತಾರಾ AICC ಅಧ್ಯಕ್ಷರು? ಯಾವ ಮಗನಿಗೆ ಬುದ್ಧಿ ಹೇಳ್ತಾರೆ, ಯಾವ ಮಗ ಅರ್ಥ ಮಾಡ್ಕೋತಾನೆ? ಯಾಕಂದರೆ AICC ಅಧ್ಯಕ್ಷರು ಅಂದರೆ ತಾಯಿ ಸ್ಥಾನವೋ ತಂದೆ ಸ್ಥಾನವೋ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು ಅವ್ರ ಮಕ್ಕಳಿದ್ದಂಗೆ. ಹಾಗೆ ನೋಡಿಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ನೋಡ್ತಾರಾ? ಇದು AICC ಅಧ್ಯಕ್ಷರಿಗೆ ಬಿಟ್ಟಿರೋದು ಶ್ರೀಪಾದ್. ಸೊ ನಾವು ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆ ಪ್ಲಸ್ ನಿಮ್ಮ ವಿಶ್ಲೇಷಣೆ ಆಧಾರದ ಮೇಲೆ ನೋಡಿದ್ರೆ 1 ಪಾಯಿಂಟ್ ಕನ್ಕ್ಲೂಷನ್ಗೆ ನಾವು ಬರ್ಬೋದಾ? ಖರ್ಗೆ ಅವ್ರಿಗೂ ಗೃಹ ಖಾತೆ ಬೇಡವಾಗಿದೆ, ಅವ್ರು ಬಯಸಿದ ಖಾತೆನೇ ಅಲ್ಲ ಇದು. ಈಗ ಅವ್ರಿಗೂ ಬೇಡವಾಗಿರೋದ್ರಿಂದ ಸಮಾಜ ಕಲ್ಯಾಣ ಖಾತೆ ಕೊಡಿ ಅನ್ನೋ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಾವು ಅನ್ಕೋಬೋದಾ? ಎಸ್, ಹಿಂದೆಲ್ಲ ಏನಿತ್ತು ಗೊತ್ತಾ, ಅದು ಸೆಂಟ್ರಲ್ ಗೌರ್ಮೆಂಟಿಗೆ. ಅದು ಈಗ ಗೃಹ ಖಾತೆನ ನಂಬರ್ 2 ಅಂತ ಹೇಳ್ತಾರೆ. ಅದು ಕೇಂದ್ರ ಸರ್ಕಾರಕ್ಕೆ ಸರಿ ಇದೆ. ಈ ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿನ ಸಮಯದಲ್ಲಿ ಟ್ರೋಲ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. 0 ಟ್ರಾಫಿಕ್ ಮಿನಿಸ್ಟರ್. ಆಮೇಲೆ ಈಗ ಆಳು ಏನು ಹೇಳ್ತಾರಲ್ಲ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂಥೇಳಿ, ಹಂಗಾಗ್ಬಿಡುತ್ತೆ ಈ ಖಾತೆಯಲ್ಲಿ. ಸುಮಾರು ಜನ ಈ ಖಾತೆ ಬೇಡ ಅನ್ಲಿ ಓಡೋಗೋದು ಅದಕ್ಕೆ. ಇನ್ಫ್ಯಾಕ್ಟ್ ಪರಮೇಶ್ವರ್ ಅವರಿಗೆ ಫಸ್ಟ್ 2023ರಲ್ಲಿ ಈ ಖಾತೆ ಕೊಟ್ಟಾಗ ಯಾರಿಗೆ ಬೇಕು ಆ ಖಾತೆ ಅಂತಲಿ ಬೇಜಾರು ಮಾಡ್ಕೊಂಡು ಹೋಗಿ ಕೂತ್ಕೊಂಡಿದ್ರಂತೆ. ಅಂದರೆ ಅಷ್ಟರ ಮಟ್ಟಿಗೆ ಈ ಖಾತೆ ಬಗ್ಗೆ ಬೇಡಪ್ಪ ಅನ್ನುವಂಥ ಭಾವನೆ ಇದೆ ಅಂಥೇಳಿ. ಈಗಲೂ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರೇನು ಭಾಳ ಇಷ್ಟಪಟ್ಟು ಈ ಖಾತೆಯನ್ನು ತಾಂಡಿದ್ದಾರೆ ಅಂತ ಅಲ್ಲ, ಅನಿವಾರ್ಯವಾಗಿ ಬಂದಿದೆ. ಅದನ್ನು ಅವ್ರು ಯಾವ ರೀತಿ ಅದನ್ನು ಬಯಸದೇ ಬಂದ ಭಾಗ್ಯ ಅಂತ ತಗೋತಾರೋ, ಅಥವಾ ದಲಿತರಿಗೆ ಭಾಗ್ಯಗಳನ್ನ ಕೊಡುವಂಥ ಸಮಾಜ ಕಲ್ಯಾಣವೇ ಬೇಕು ಅಂತಾರೋ ಕಾದು ನೋಡಬೇಕು ಶ್ರೀಪಾದ್. ಫೈನ್ ವೀರೇಂದ್ರ, ಸಂಪರ್ಕದಲ್ಲಿರಿ.